ನಮಸ್ಕಾರ. ಇವತ್ತು ಈ ನೋ ರೂಲ್ಸ್ ಟ್ರೇಡಿಂಗ್ ಸೀರೀಸಲ್ಲಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ನಾನು ಬಂದಿದ್ದೀನಿ. ನೀವೆಲ್ಲರೂ ಹಿಂದಿನ ವಿಡಿಯೋನ ಖಂಡಿತ ನೋಡಿರ್ತೀರ ಅಂದ್ಕೊತೀನಿ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸಿಚುವೇಶನ್, ಅದರಲ್ಲೂ ಒಂದು ಡೌನ್ ಟ್ರೆಂಡ್, ಆ ಡೌನ್ ಟ್ರೆಂಡಲ್ಲೂ ಒಂದು ಸ್ಮೂತ್ ಡೌನ್ ಟ್ರೆಂಡ್ ಅಲ್ಲದೆ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಬಂದಿರೋಂಥ ಡೌನ್ ಟ್ರೆಂಡ್, ಇದರಲ್ಲಿ ಬ್ರಿಟಾನಿಯಾ ಅನ್ನೋ ಒಂದು ಸ್ಟಾಕ್, ಅದರಲ್ಲಿ ನಡೆದಿರೋಂಥ ಪ್ರೈಸ್ ಮೂಮೆಂಟ್. ಸೊ ಯಾವ ಥರ ನಮಗೆ ಡೈನಮಿಕ್ ಲೈವ್ ಟ್ರೇಡ್ ಮಾಡೋಕ್ಕೆ ಗೈಡ್ ಮಾಡ್ತು ಅನ್ನೋದನ್ನು ನಾವು ನೋಡಿದ್ವಿ. ಬಟ್ ಅದರಲ್ಲಿ ಮೋಸ್ಟ್ ಯುನೀಕ್ ಫ್ಯಾಕ್ಟರ್ ಏನಪ್ಪ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾವು 1 ಅವರ್ಗೆ ಒಂದು ಸತಿ ಟೈಮ್ ಸ್ಪೆಂಡ್ ಮಾಡಬೇಕು, 1 ಅವರ್ಗೆ ಒಂದು ಸತಿ ಚೆಕ್ ಮಾಡಬೇಕು ಡೈನಮಿಕ್ ಲೈವ್, ಆ ಥರ ಮಾಡಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವೆಲ್ಲರೂ ನೋಡಿರ್ತೀರ, ಅರ್ಥನೂ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾನು ಹಿಂದಿನ ವಿಡಿಯೋಲಿ ಕೊನೆಯಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಮತ್ತೆ ಅದೇ ಬ್ರಿಟಾನಿಯಾ ಸ್ಟಾಕ್, ಅದರದ್ದು ಪ್ರೈಸ್ ಮೂಮೆಂಟ್, ಅದೇ ಒಂದು ಡೌನ್ ಟ್ರೆಂಡಲ್ಲಿ ಅದೇ ಪೀರಿಯಡ್ 3rd ಫೆಬ್ರವರಿಯಿಂದ 10th ಫೆಬ್ರವರಿ ತನಕ ನಡೆದಿರೋಂಥ ಪ್ರೈಸ್ ಮೂಮೆಂಟಲ್ಲಿ 1 ಅವರ್ಗೆ ಒಂದು ಸತಿ ಟೈಮ್ ಸ್ಪೆಂಡ್ ಮಾಡಿದೆ, ನನ್ನ ಹತ್ರ ಟೈಮ್ ಇದೆ, ನಾನು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರು, 30 ಮಿನಿಟ್ಸ್ಗೆ ಒಂದು ಸತಿ ನಾನು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋರು ಯಾವ ಥರ ಟ್ರೇಡ್ ಮಾಡ್ಬೋದಾಗಿತ್ತು, ಯಾವ ಥರ ಟ್ರೇಡ್ ಆಪರ್ಚುನಿಟೀಸ್ ಬಂದಿರೋದು, ಸಿಗ್ನಲ್ಸ್ ಹೇಗೆ ಕೊಡ್ತು ಅನ್ನೋದನ್ನು ಈ ವಿಡಿಯೋಲ್ಲಿ ನಾವಿವತ್ತು ನೋಡೋಣ. ಸೊ ಬನ್ನಿ, ಡೈನಮಿಕ್ ಲೈವ್ ಓಪನ್ ಮಾಡ್ತಾನೆ ನೋಡಿ. ನಾನು ಹೇಳ್ದಂಗೆ 2 ಚಾರ್ಟ್ ನಿಮಗೆ ಕಾಣಿಸ್ತಿದೆ. ಒಂದು ರೈಟ್ ಸೈಡ್ ಇರೋಂಥದ್ದು ಇಂಟ್ರಾ ವೀಕ್ ಮತ್ತು ಲೆಫ್ಟ್ ಸೈಡ್ ಇರೋಂಥದ್ದು ಇಂಟ್ರಾಡೇ 3 ಚಾರ್ಟ್. ಇವಾಗ ಏನು ಮಾಡೋಣ ಅಂದರೆ, ಅರ್ಧ ಗಂಟೆಗೆ ಒಂದು ಸತಿ ಚೆಕ್ ಮಾಡಿ ಟ್ರೇಡ್ ಮಾಡೋದು ಅಂದರೆ ಇದು ಎರಡರದ್ದು ಕಾಂಬಿನೇಷನ್ ಆಗಿ ಟ್ರೇಡ್ ಮಾಡೋದು. ಇಂಟ್ರಾ ವೀಕ್ ಮತ್ತು ID3 ಈ 2 ಚಾರ್ಟಲ್ಲಿ ಬರೋಂಥ ಸಿಗ್ನಲ್ಸ್ನ ಕಂಬೈಂಡಾಗಿ ನೋಡಿ ನಾವು ಟ್ರೇಡ್ ಮಾಡೋದು. ಕಂಬೈಂಡಾಗಿ ಹೇಗಪ್ಪ ನೋಡೋದು ಅಂದರೆ, ಅದಕ್ಕೆ ನೋಡಿ 2 ಚಾರ್ಟು ಒಂದೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಕೊಟ್ಟಿರೋದು. ಸೊ ದಟ್ ನೀವು ಅದು ಇದು ಚೇಂಜ್ ಮಾಡಿ ಚೆಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಈ ಸ್ಟಾಕ್ ಪ್ರೈಸ್ ನೋಡ್ತಿರೋವಾಗ, ಪ್ರೈಸ್ ಇದ್ರದ್ದು ಫೆಬ್ರವರಿ 3ನೇ ತಾರೀಕು ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ ಬರ್ತಿರೋವಾಗ ಮಧ್ಯಾಹ್ನ 12:55ಗೆ ಇಂಟ್ರಾ ವೀಕಲ್ಲಿ ನೋಡಿ ಲಾಂಗ್ ಸಿಗ್ನಲ್ ಸೆಲ್ ಕೊಡುತ್ತೆ. ಸೆಲ್ ಕೊಡೋಕ್ಕೆ ಮುಂಚೆ ಅದು ಮೊದಲೇ ಗೆಟ್ ರೆಡಿ ಟು ಸೆಲ್ ಶಾರ್ಟ್ ಅಂತ ನಮ್ಮನ್ನು ಮೊದಲೇ ಪ್ರಿಪೇರ್ ಮಾಡುತ್ತೆ. ಅದು ಹಿಂದಿನ ವಿಡಿಯೋಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇಲ್ಲಿ 12:55ಗೆ ಸೆಲ್ ಕನ್ಫರ್ಮ್ ಆದಾಗ ಕೆಳಗಡೆ ಆ್ಯಕ್ಷನಲ್ಲಿ ನೋಡಿ ಸೆಲ್ ಶಾರ್ಟ್ ಆ್ಯಕ್ಟ್ ನಾವು ಅಂತ ಬಂದಿದೆ, ಅಂದರೆ ಶಾರ್ಟ್ ಪೊಸಿಷನ್ ತೊಗೊಳ್ಳಿ. ಸೊ ತೊಗೊಂಡ್ರೆ ಪ್ರೈಸ್ ಇಲ್ಲಿ 5032.6 ನಡೀತಿದೆ. ಈ ರೇಟಿಗೆ ನಾವು ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀವಿ. ತೊಗೊಂಡಾದಮೇಲೆ ಪ್ರೈಸ್ ಡೌನ್ ಬರುತ್ತೇನಪ್ಪ ಅಂತ ನೋಡ್ತಿರೋವಾಗ ನೆಕ್ಸ್ಟ್ 5 ನಿಮಿಷದಲ್ಲಿ, ಅಂದರೆ ಮಧ್ಯಾಹ್ನ 1 ಗಂಟೆಗೆ ID3ಯಲ್ಲಿ ಕೆಳಗಡೆ ಒಂದು ಜಿಗ್ಜ್ಯಾಗ್ ಬಂದ್ಬಿಡ್ತು. ID3ಯಲ್ಲಿ ಕೆಳಗಡೆ ಜಿಗ್ಜ್ಯಾಗ್ ಬರ್ತಾನೆ ಏನರ್ಥ, ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಅರ್ಥ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲೇ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಂಡ್ಬಿಡ್ತೀವಿ. ಓಕೆ, ಸೊ ಲಾಂಗ್ ಪೊಸಿಷನ್ ತೊಗೊಂಡ್ರೆ ಪ್ರೈಸ್ ಬಂದು 5030.05 ನಡೀತಿದೆ. ಸೊ ಈ ಟ್ರೇಡಲ್ಲಿ ನಮಗೆ 2.55 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಸೊ ಅಲ್ಲಿಗೆ ಲಾಂಗ್ ಪೊಸಿಷನ್ ತೊಗೊಂಡ್ಬಿಟ್ವಿ. ಲಾಂಗ್ ಪೊಸಿಷನ್ ತೊಗೊಂಡಾದ್ಮೇಲೆ ನೋಡಿ ಪ್ರೈಸ್ ಮೇಲೆ ಹೋಗ್ತಾ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ID3ಯಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಡ್ತಿದೆ. ನಾವು ಆಲ್ರೆಡಿ ಬೈ ಮಾಡಿ ಕೂತಿದ್ದೀವಿ, ಸೊ ಮತ್ತೆ ಬೈ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನೋಡ್ತಿರೋವಾಗ 4ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 9:55ಗೆ ಇಂಟ್ರಾ ವೀಕಲ್ಲಿ ಮೇಲ್ಗಡೆ ಒಂದು ಜಿಗ್ಜ್ಯಾಗ್ ಬಂದಿದೆ, ಅಂದರೆ ಪ್ರೈಸ್ ಇಲ್ಲಿಂದ ಕೆಳಗೆ ಟರ್ನ್ ಆಗ್ಬೋದು ಅಂತ ಅರ್ಥ. ಓಕೆ, ಬಟ್ ಈ ಇಂಟ್ರಾ ವೀಕಲ್ಲಿ ಮೇಲ್ಗಡೆ ಜಿಗ್ಜ್ಯಾಗ್ ಬಂದಾಗ ಅದೇ ಟೈಮಲ್ಲಿ ಕೆಳಗಡೆ ID3ಯಲ್ಲೂ ಕೆಳಗಡೆ ಜಿಗ್ಜ್ಯಾಗ್ ಬಂದಿದೆ. ಅಂದರೆ ಕೆಳಗಡೆ ಜಿಗ್ಜ್ಯಾಗ್ ಏನು ಹೇಳ್ತಿದೆ, ಪ್ರೈಸ್ ಮತ್ತೆ ಸ್ವಲ್ಪ ಮೇಲೆ ಹೋಗ್ಬೋದು ಅಂತ. ಸೊ ಈ ಒಂದು 2 ಥರ ಇನ್ಫಾರ್ಮೇಷನ್ ಬಂದಾಗ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡೋಣ, ಏನಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿರ್ತೀವಿ. ಮಾಡ್ತಿರೋವಾಗ ಪ್ರೈಸ್ ಏನಾಯಿತು, ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಡೌನ್ ಬರ್ತಾ ಬರ್ತಾ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ID3ಯಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಡುತ್ತೆ. ಬಟ್ ಈ ಸೆಲ್ ಸಿಗ್ನಲ್ ಕೊಟ್ಟಾಗ ನೋಡಿ ಏನಾಗಿದೆ, ಕೆಳಗಡೆ ಸೆಲ್ ಸಿಗ್ನಲ್ ಜೊತೆಲೇ ಒಂದು ಜಿಗ್ಜ್ಯಾಗು ಬಂದಿದೆ. ಮತ್ತು ಆ ಸ್ಪೀಡ್ ಸಿಗ್ನಲ್ದು ಆ್ಯಕ್ಷನ್ ಇನ್ಫಾರ್ಮೇಷನ್ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನೋಡಿ, ಕೆಳಗಡೆ ನೋಡಿದ್ರೆ ವೆಯ್ಟ್ ಆ್ಯಂಡ್ ಸೆಲ್, ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಹೇಳ್ತಿದೆ. ಅಂದರೆ ಇಲ್ಲಿ ಸೆಲ್ ಮಾಡಬೇಡಿ ಅಂತ ಹೇಳ್ತಿದೆ. ಸೊ ನಾವೇನು ಮಾಡ್ತೀವಿ, ನಾವು ಬೈಯಲ್ಲಿ ಕೂತಿದ್ದೀವಿ, ಸೆಲ್ ಮಾಡೋದು ಬೇಡ ಅಂತ ಹೇಳ್ತಿದೆ. ಸೊ ಇರೋ ಬೈ ಪೊಸಿಷನ್ ಹಾಗೆ ಇಟ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡ್ತಿರೋವಾಗ ಪ್ರೈಸ್ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ 3:30 ಅಷ್ಟೊತ್ತಿಗೆ
ಮೇಲ್ಗಡೆ ID3ಯಲ್ಲಿ ಒಂದು ಜಿಗ್ಜ್ಯಾಗ್ ಬಂದಿದೆ. ಸೊ ಈ ಜಿಗ್ಜ್ಯಾಗ್ ಬಂದಾಗ ನಾವೇನು ಮಾಡಬೇಕು, ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೋಬೇಕು. ಓಕೆ, ಸೊ ತೊಗೊಳ್ಳೋಣ ಅಂತ ನೋಡುವಾಗ ಅದು 3:30ಗೆ ಬಂದಿರೋದ್ರಿಂದ ನಾವು ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗಲೇ ಮಾಡಬೇಕು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗ 5058 ಈ ರೇಟ್ಗೆ ನಾವು ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀವಿ. ಸೊ ಈ ಟ್ರೇಡಲ್ಲಿ ನಮಗೆ 27.4 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಇದೇ ಜಾಗದಲ್ಲಿ ಹಿಂದಿನ ವಿಡಿಯೋದಲ್ಲಿ ಕಂಪೇರ್ ಮಾಡಿ ನೋಡಿ, ಈ ಎರಡನೇ ಟ್ರೇಡ್ ನಮಗೆ 61 ಪಾಯಿಂಟ್ ಮೈನಸ್ ಕೊಟ್ಟಿತ್ತು. ಬಟ್ ಇಲ್ಲೇನಾಗೋಯ್ತು, 27.4 ಪಾಯಿಂಟ್ಸ್ ಬೆನಿಫಿಟ್ ಕೊಟ್ಟಿದೆ. ಸೊ ಲಾಂಗ್ ಎಕ್ಸಿಟ್ ಮಾಡಿದ್ವಿ, ಶಾರ್ಟ್ ಪೊಸಿಷನ್ ತೊಗೊಂಡ್ವಿ. ಶಾರ್ಟ್ ಪೊಸಿಷನ್ ತೊಗೊಂಡಾದಮೇಲೆ ಪ್ರೈಸ್ ಏನು ಮಾಡ್ತು ಅಂದರೆ ನಿಧಾನಕ್ಕೆ ಮೇಲೋಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮೇಲೋಗ್ತಾ ಹೋಗ್ತಾ ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ID3ಯಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಡ್ತಿದೆ. ಸರಿ, ಬೈ ಕೊಟ್ಟಿದೆ, ನಾರ್ಮಲಿ ನಾವಿಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೋಬೇಕು. ಬಟ್ ಇಲ್ಲಿ ನಾವು ಏನು ಮಾಡ್ತಿಲ್ಲ. ಏನಕ್ಕಪ್ಪ ಅಂದರೆ ಅದು ಬೈ ಕೊಟ್ಟಾಗ ಜೊತೆಯಲ್ಲಿ ಸೈಡ್ ವೇಸ್ ನಾವು ಅಂತ ಬರೆದಿದೆ ಕೆಳಗಡೆ. ಸೊ ಎಂಟ್ರಿ ತೊಗೊಳ್ಳೋವಾಗಲೇ ಅದು ಸೈಡ್ ವೇಸಲ್ಲಿದೆ ಅಂತ ಹೇಳುವಾಗ ಇಲ್ಲಿ ಈ ಜಾಗದಲ್ಲಿ ಎಂಟ್ರಿ ಬೇಡ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡ್ತಿರುವಾಗ ಹಿಂದಿನ ಪೊಸಿಷನ್ ಯಾಕೆ ಎಕ್ಸಿಟ್ ಮಾಡಬೇಕು, ಶಾರ್ಟ್ ಪೊಸಿಷನ್ನ ಹೋಲ್ಡ್ ಮಾಡೋಣ ಅಂತ ಮಾಡ್ತೀವಿ. ಮಾಡ್ತಿರೋವಾಗ 7ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 9:30 ಅಷ್ಟೊತ್ತಿಗೆ 9:30 ID3ಯಲ್ಲಿ ಸ್ಪೀಡ್ ಸಿಗ್ನಲ್ಲು, ಮಿಡ್ ಸಿಗ್ನಲ್, ಲಾಂಗ್ ಸಿಗ್ನಲ್ 3 ಜನ ಸೇರಿ ಬೈ ಕೊಡ್ತಾ ಇದ್ದಾರೆ. ಬಟ್ ಅದು ಬೈ ಕೊಟ್ಟಾಗ ನೋಡಿ ಕೆಳಗಡೆ ಆ್ಯಕ್ಷನಲ್ಲಿ 3ಕ್ಕೂ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಹೇಳ್ತಿದೆ. ಅದೇ ಇಂಟ್ರಾ ವೀಕಲ್ಲು ನೋಡಿ, ಇಂಟ್ರಾ ವೀಕಲ್ಲು ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದೆ, ಬಟ್ ಅದಕ್ಕೂ ವೆಯ್ಟ್ ಆ್ಯಂಡ್ ಬೈ ಅಂತ ಹೇಳ್ತಿದೆ. ಅಂದರೆ ಇಲ್ಲಿ ಬೈ ಮಾಡಬೇಡಿ, ಪ್ರೈಸ್ ಮೇಲೆ ಹೋಗ್ತಿದೆ, ನಾವು ಶಾರ್ಟ್ ಪೊಸಿಷನ್ ಇಟ್ಕೊಂಡು ಕೂತಿದ್ದೀವಿ, ನಮ್ಗೆ ಆಪೋಸಿಟಾಗಿ ಮೇಲೆ ಹೋಗ್ತಿದೆ. ಬಟ್ ಇಲ್ಲಿ ಡೈನಮಿಕ್ ಲೈವ್ ಏನು ಹೇಳ್ತಿದೆ, ಇಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ ಅಂತ. ಸೊ ವೆಯ್ಟ್ ಮಾಡ್ತಾ ಮಾಡ್ತಾ ಬೆಳಗ್ಗೆ 10:30 ಅಷ್ಟೊತ್ತಿಗೆ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಬಿಡ್ತು. ಬಟ್ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗ ನೋಡಿ ಏನಾಯಿತು, ಅದ್ರ ಜೊತೆಯಲ್ಲಿ ಕೆಳಗಡೆ ಒಂದು ಜಿಗ್ಜ್ಯಾಗೂ ಇದೆ, ಜೊತೆಯಲ್ಲಿ ಆ ಲಾಂಗ್ ಸಿಗ್ನಲ್ಲು ಒಂದು ಅಡ್ಡ ಬಂದಿದೆ. ಪ್ರೈಸ್ ಆ ಲಾಂಗ್ ಸಿಗ್ನಲ್ನ ಟಚ್ ಮಾಡ್ತಿದೆ. ಅಂದರೆ ಪ್ರೈಸ್ ಇಲ್ಲಿಂದ ಟರ್ನ್ ಆಗಿ ಮೇಲೆ ಹೋಗಬಹುದು ಅಂತ ಅರ್ಥ. ಓಕೆ, ಸೊ ಇದು ಕ್ಲಿಯರ್ ಸೆಲ್ ಸಿಗ್ನಲ್ ಇರದೇ ಇರೋದ್ರಿಂದ ನಾವಿಲ್ಲೇನು ಮಾಡ್ತೀವಿ, ಇರೋ ಶಾರ್ಟ್ ಪೊಸಿಷನ್ನ ಫಸ್ಟ್ ಎಕ್ಸಿಟ್ ಮಾಡಿ ಲಾಂಗ್ ಪೊಸಿಷನ್ ತೊಗೊಳ್ಳೋಣ ಅಂತ ಮಾಡ್ತೀವಿ. ಮಾಡೋವಾಗ ಪ್ರೈಸ್ ಬಂದು 4915.55 ಈ ರೇಟ್ ನಡೀತಿದೆ. ಇಲ್ಲಿಗೆ ಶಾರ್ಟ್ ಎಕ್ಸಿಟ್ ಮಾಡ್ತೀವಿ. ಮಾಡಿದ್ರೆ ನಮಗೆ ಕೊನೆಯಲ್ಲಿ 142.45 ಪಾಯಿಂಟ್ಸ್ ಬೆನಿಫಿಟ್ ಈ ಟ್ರೇಡಲ್ಲಿ ನಮಗೆ ಸಿಕ್ಕಿದೆ. ಸರ್, ಅಲ್ಲಿಗೆ ಲಾಂಗ್ ಪೊಸಿಷನ್ ತೊಗೊಂಡ್ವಿ 10:30ಗೆ. ಲಾಂಗ್ ಪೊಸಿಷನ್ ತೊಗೊಂಡಾದಮೇಲೆ ನೋಡಿದ್ರೆ ಪ್ರೈಸ್ ಫರ್ದರ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಆ ID3 ಲಾಂಗ್ ಸಿಗ್ನಲ್ ಏನು ಅಡ್ಡ ಬಂದಿತ್ತು ಅದು ಸೆಲ್ ಕೊಟ್ಬಿಡ್ತು. ಸೆಲ್ ಕೊಡ್ತು ಅಂದ್ಬಿಟ್ಟು ನಾವು ಇವಾಗ ಏನು ಮಾಡ್ತೀವಿ, ಇರೋ ಲಾಂಗ್ ಪೊಸಿಷನ್ ಎಕ್ಸಿಟ್ ಮಾಡಿ ಶಾರ್ಟ್ ತೊಗೊತೀವಿ. ತೊಗೊಂಡ್ರೆ ಪ್ರೈಸ್ ಆವಾಗ 4888.45 ನಡೀತಿದೆ. ಸೊ ಈ ಟ್ರೇಡಲ್ಲಿ ನಮಗೆ 27.1 ಪಾಯಿಂಟ್ಸ್ ಮೈನಸ್ ಆಗಿದೆ ಈ ಟ್ರೇಡಲ್ಲಿ. ಓಕೆ, ಸೊ ಶಾರ್ಟ್ ತೊಗೊಂಡ್ವಿ. ಶಾರ್ಟ್ ತೊಗೊಂಡಾದಮೇಲೆ ಅರ್ಧ ಗಂಟೆಲೆ ಪ್ರೈಸ್ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬರ್ತಾ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ID3ಯಲ್ಲಿ ಕೆಳಗಡೆ ಮತ್ತೆ ಒಂದು ಜಿಗ್ಜ್ಯಾಗ್ ಸಿಗ್ನಲ್ ಬಂದಿದೆ. ಬಂದಾಗ ಇವಾಗ ಏನು ಮಾಡ್ತೀವಿ, ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋಣ. ಪ್ರೈಸ್ ಇಲ್ಲಿಗೆ 4862.2. ಸೊ ಈ ಟ್ರೇಡಲ್ಲಿ ನಮಗೆ 26.25 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ತು. ಕರೆಕ್ಟಾ? ಸೊ ಇಲ್ಲಿ ಏನು ಮಾಡ್ತಿದ್ದೀವಿ, ಸುಮ್ಮನೆ ಸಿಗ್ನಲ್ ಬಂತ ಟ್ರೇಡ್ ಮಾಡ್ತಾಯಿದ್ದೀವಿ, ಅಷ್ಟೇ ಮಾಡ್ತಿದ್ದೀವಿ, ಬೇರೆ ಏನೂ ಮಾಡಿಲ್ಲ ಇಲ್ಲಿ. ಸರಿ, ಲಾಂಗ್ ತೊಗೊಂಡಾಯಿತು. ಲಾಂಗ್ ತೊಗೊಂಡಾದಮೇಲೆ ಅಲ್ಲಿಂದ ಪ್ರೈಸ್ ನಿಧಾನಕ್ಕೆ ಸ್ವಲ್ಪ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕು ಫೆಬ್ರವರಿ ಅಷ್ಟೊತ್ತಿಗೆ ಬೆಳಗ್ಗೆ 9:30 ಈಗ ನೋಡಿ ID3ಯಲ್ಲಿ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಬಿಡ್ತು. ಬಟ್ ಬೈ ಕೊಟ್ಟಾಗ ಏನಾಯಿತು ಅಂದರೆ ಮೇಲ್ಗಡೆ ಲಾಂಗ್ ಸಿಗ್ನಲ್ ಅಡ್ಡ ಬಂದಿದೆ. ಆ ಲೈನ್ ನೋಡಿ, ಲಾಂಗ್ ಸಿಗ್ನಲ್ದು ಸ್ವಲ್ಪ ಬೆಂಡ್ ಆಗ್ತಿದೆ. ಹಾಗಾಗಿ ಈ ಲಾಂಗ್ ಸಿಗ್ನಲ್ ಅಡ್ಡ ಬರ್ತಿದೆ ಅಂದರೆ ಈ ಬೈ ಸಿಗ್ನಲ್ ನಾರ್ಮಲಿ ನಾವು ಬೈ ಮಾಡಲ್ಲ. ಬಟ್ ನಾವು ಆಲ್ರೆಡಿ ಬೈಯಲ್ಲಿರೋರು ಏನು ಮಾಡಬೇಕು, ಸೊ ಇಲ್ಲಿಗೆ ನಾವು ಲಾಂಗ್ ಎಕ್ಸಿಟ್ ಮಾಡಿ ಶಾರ್ಟ್ ಪೊಸಿಷನ್ ತೊಗೊತೀವಿ. ಸೊ ಈ ಟೈಮಲ್ಲಿ ಪ್ರೈಸ್ ಬಂದು 4964.6 ನಡೀತಿದೆ. ಸೊ ಈ ಟ್ರೇಡಲ್ಲಿ ನಮಗೆ 102.4 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಸೊ
ಇಲ್ಲಿ ಏನಾಯಿತು ಅಂತ ನೀವು ನೋಡಿದ್ರಿ ಅಂದರೆ ನಮಗೆ ಅದೇ 3ನೇ ತಾರೀಕು ಫೆಬ್ರವರಿಯಿಂದ ಹಿಡಿದು 10ನೇ ತಾರೀಕು ಫೆಬ್ರವರಿ ತನಕ, ಅದು 10ನೇ ತಾರೀಕು ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ 6 ಟ್ರೇಡ್ ಆಗಿದೆ. 6 ಟ್ರೇಡಲ್ಲಿ 1 ಮೈನಸ್ ಟ್ರೇಡ್ ಆಗಿದೆ, 5 ಟ್ರೇಡ್ ಪ್ರಾಫಿಟ್ ಕೊಟ್ಟಿದೆ. ಟೋಟಲ್ ಆಗಿ ನಮಗೆ 273.95 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. ಇಲ್ಲಿ ನಮ್ಮ ಕೆಲಸ ಏನು ಹೇಳಿ, ಪ್ರಾಫಿಟ್ಗಿಂತ ಜಾಸ್ತಿ ನೀವಿಲ್ಲಿ ಕಲಿಯೋಂಥ ವಿಷಯ ಏನು ಹೇಳಿ, ಅರ್ಧ ಗಂಟೆಗೆ ಒಂದು ಸತಿ ಚೆಕ್ ಮಾಡಿದ್ವಿ ಅಷ್ಟೇ. ನಾವು ಏನು ಮಾಡಿಲ್ಲ, ಅನಲೈಸ್ ಮಾಡಿಲ್ಲ, ಪ್ರೆಡಿಕ್ಟ್ ಮಾಡಿಲ್ಲ, ನ್ಯೂಸ್ ನೋಡಿಲ್ಲ, ಲೈನ್ಗಳು ಎಳೆದು ಅದು ಮೇಲೋಗತ್ತಾ ಕೆಳಗೆ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿಲ್ಲ. ಸಿಗ್ನಲ್ ಬಂತ ಟ್ರೇಡ್ ಮಾಡಿದ್ವಿ, ಸಿಗ್ನಲ್ ಬರಲಿಲ್ವಾ ಟ್ರೇಡ್ ಮಾಡಿಲ್ಲ, ಸಿಗ್ನಲ್ ಬರಲಿಲ್ವಾ ಟ್ರೇಡ್ ಮಾಡಿಲ್ಲ. ಇಷ್ಟೇ ನಾವು ಮಾಡಿರೋ ಕೆಲಸ. ಹಿಂದಿನ ವಿಡಿಯೋಲಿ ಬರೀ 1 ಅವರ್ಗೆ ಒಂದು ಸತಿ ಚೆಕ್ ಮಾಡಿದ್ವಿ. ಅಂದರೆ ಅದರಲ್ಲಿ ತುಂಬ ರಿಲ್ಯಾಕ್ಸ್ಡ್ ಆಗೋಯ್ತು. ನಿಮಗೆ ಜಾಸ್ತಿ ಟೈಮ್ ನೀವು ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. 1 ಅವರ್ಗೆ ಒಂದು ಸತಿ ಚೆಕ್ ಮಾಡೋದು. ಇಲ್ಲಿ ಅರ್ಧ ಗಂಟೆಗೆ ಒಂದು ಸತಿ ಚೆಕ್ ಮಾಡೋದು. ಟೈಮ್ ಇರೋರು ಮಾಡ್ತಾರೆ, ಟೈಮ್ ಇಲ್ಲದೆ ಇರೋರು ಅದನ್ನು ಫಾಲೋ ಮಾಡ್ತಾರೆ. ಸೊ ಈ ಥರ ಡೈನಮಿಕ್ ಲೈವ್ ನಮಗೆ ಆಟೋಮೆಟಿಕ್ಕಾಗಿ ಮಾರ್ಕೆಟ್ ಮೂವ್ಮೆಂಟ್ ತಕ್ಕಂಗೆ ಸಿಗ್ನಲ್ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ನೀವಿಲ್ಲಿ ತುಂಬ ಕ್ಲಾರಿಟಿ ತೊಗೊಳ್ಳೋಂಥ ವಿಷಯ ಏನಪ್ಪ ಅಂದರೆ, ಈ ಥರ ಒಂದು ಡೌನ್ ಟ್ರೆಂಡಲ್ಲಿ ಇದು ನೋಡಿ, ಇದು ಕ್ಲಿಯರ್ ತುಂಬ ಸ್ಮೂತ್ ಡೌನ್ ಟ್ರೆಂಡ್ ಅಲ್ಲ, ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡೇ ಬಂದಿರೋದು. ಈ ಥರ ಒಂದು ಡೌನ್ ಟ್ರೆಂಡಲ್ಲೂ ಡೈನಮಿಕ್ ಲೈವ್ ಆಟೋಮೆಟಿಕ್ಕಾಗಿ ಸಿಗ್ನಲ್ಸ್ ಕೊಟ್ಟು ನಮಗೆ ಟ್ರೇಡ್ ಮಾಡಿಸ್ತು. ನಾವು ಆರ್ಡ್ರ್ ಹಾಕಿದ್ವಿ, ಟ್ರೇಡ್ ಮಾಡಿದ್ವಿ ಅಷ್ಟೇ. ಎಂಥ ಮೂಮೆಂಟಲ್ಲಿ ಯಾವುದೇ ಥರದ ಮಾರ್ಕೆಟ್ ಸಿಚುವೇಷನಲ್ಲಿ ಇರಲಿ, ನಮ್ಮ ಪಾರ್ಟಿಗೆ ನಾವು ಟ್ರೇಡ್ ಮಾಡ್ಕೊಂಡು ಹೋಗೋದು. ಸೊ ಐ ಹೋಪ್ ಈ ವಿಡಿಯೋಲ್ಲಿ ನಿಮಗೆ ಸುಮಾರು ಕಲಿಯೋಂಥ ವಿಷಯಗಳು ಸಿಕ್ಕಿರುತ್ತೆ ಅಂದ್ಕೊತೀನಿ. ನಮಸ್ಕಾರ.